ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಸಂಕ್ರಾಂತಿ ಹಬ್ಬ ಆಯ್ತಲ್ರಿ, ನೀವು ಗೆಣಸು ಏನಾರು ತಂದಿದ್ರೆ ಗೆಣಸು ಉಳಿದಿರ್ತಾವೆ. ಈಗ ನಾನು ಗೆಣಸಿನ ಹೋಳಿಗೆ ಮಾಡಾಕತ್ತೀನಿ. ಹಾಗಾಗಿ ನಾನು ಇವತ್ತು ಗೆಣಸಿನ ಹೋಳಿಗೆ ಮಾಡಾಕತ್ತೀನಿ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ. ನೀವು ಬೇಕಾದ್ರೆ ಗೆಣಸು ಉಳಿದಿತ್ತಂದ್ರೆ ಈ ರೀತಿ ಗೆಣಸಿನ ಹೋಳಿಗೆ ಮಾಡ್ಕೊಂಡು ತಿನ್ಬೋದು. ಹಂಗೆ ತಿನ್ನೋ ಬದಲು ಗೆಣಸಿನ ಹೋಳಿಗೆ ಮಾಡ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ರೀ. ಆ ಗೆಣಸಿನ ಹೋಳಿಗೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನಾ ಈಗ 1 kg ಗೆಣಸು ತೊಗೊಂಡಿನಿ. ಈಗ ಬೇಸಾಕಿಡ್ತೀನಿ. ನೀವು ಕುಕ್ಕರಲ್ಲಿ ಆದರೂ ಇಡ್ಬೋದು, ಇಲ್ಲ ಸಪ್ರೇಟಾಗಿ ಆದರೂ ಇಟ್ಕೊಬೋದು. ಹಂಗೆ ನೀರಾಗಿಟ್ಟು ಕುದಿಸ್ಕೋಬೋದು ರೀ, ಇಲ್ಲ ಉಗಿದ ಮೇಲಾದರೂ ಕುದಿಸ್ಕೋಬೋದು. ಈಗ ನಾನು ಕುಕ್ಕರಲ್ಲಿ ಬೇಯಿಸ್ಕೊತೀನಿ ನೋಡಿರಿ. ತುಂಬ ಏನು ಬೇಯಿಸೋದು ಬೇಕಾಗಿಲ್ಲ ರೀ, 1-2 ವಿಜಿಲ್ ಬಂದ್ರೆ ಸಾಕು ರೀ. ಈಗ ಇದಕ್ಕೆ 1 kg ಗೆಣಸು ತೊಳೆದು ಇಟ್ಕೊಂಡಿನಿ ರೀ, ಅವು ಹಾಕ್ಕೋತೀನಿ ನೋಡಿರಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ, ಅಷ್ಟೇ ಇಷ್ಟೇ ಅಂತೀನಿಲ್ಲ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ಈಗ ಇದಕ್ಕೊಂದು ಗ್ಲಾಸ್ ನೀರು ಹಾಕ್ಕೋತೀನಿ ನೋಡಿರಿ. ನೀರೇನು ಜಾಸ್ತಿ ಹಾಕ್ಬೇಡ್ರಿ, ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ರೀ. ಈಗ ಮುಚ್ಚಳ ಮುಚ್ಚಿ 2 ವಿಜಿಲ್ ಕೂಗಿಸ್ಕೋತೀನಿ ರೀ. ತುಂಬ ಮೆತ್ತಗೆ ಬೇಯಿಸ್ಬಾರ್ದು ರೀ, ಸ್ವಲ್ಪ ಬಿರುಸಿದ್ರು ನಡಿತೈತೆ ರೀ. ಈಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿನ್ರಿ, ವಿಜಿಲ್ ಹಾಕ್ಕೋತೀನಿ ನೋಡಿರಿ. 2 ವಿಜಿಲ್ ಕೂಗಿಸ್ಕೋತೀನಿ ರೀ. ಒಬ್ಬೊಬ್ಬರು ಉಗಿದ ಮೇಲೆ ಬೇಯಿಸ್ಕೊತಾರೆ, ಇಲ್ಲ ತೂತಿನ ಬುಟ್ಟಿ ಇಟ್ಟು ಬೇಯಿಸ್ಕೊತಾರೆ, ಇಲ್ಲ ಬಾಳ್ಗೆಗೆ ಇಟ್ಟು ಬೇಯಿಸ್ಕೊತಾರೆ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಬೇಯಿಸ್ಕೋಬೋದು. ನಾನೀಗ ಕುಕ್ಕರಲ್ಲಿ ಬೇಯಿಸ್ಕೊಳಕತ್ತೀನಿ ರೀ. ಈಗ ನಾನು ಹೋಳ್ಗೆ ಮಾಡೋಕೆ ಹಿಟ್ಟು ನಾದ್ಕೋಬೇಕಲ್ರಿ, ಹಿಟ್ಟು ನಾದ್ಕೋತೀನಿ ರೀ. ಈಗ ಒಂದು ಪರಾತ್ ತೊಗೊಂಡಿನಿ. ಈಗ ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೋತೀನಿ ರೀ. ನೀವು ಗೋಧಿ ಹಿಟ್ಟಲ್ಲೇ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದ್ರಿ. ಯಾವ್ದಾವ್ದು ಹೋಳಿಗೆ ಗೋಧಿ ಹಿಟ್ಟು ಮಾಡಿದ್ರೆ ನಡೀತೈತೆ ಅನ್ನೋದಕ್ಕೆ ನಾನು ಎಲ್ಲದಕ್ಕೂ ಗೋಧಿ ಹಿಟ್ಟು ಹಾಕಿ ಮಾಡೀನಿ ರೀ. ಯಾವ್ದು ಅನಿವಾರ್ಯ ಇರ್ತೈತಿಲ್ಲ ಅದಕ್ಕೆ ಮಾತ್ರ ಮೈದಾ ಹಿಟ್ಟು ಹಾಕೊಂಡು ಮಾಡ್ಕೊಂಡಿನಿ ರೀ. ಮೈದಾ ಹಿಟ್ಟು ಚಿರೋಟಿ ರವೆ ಹಾಕೊಂಡು ಮಾಡೀನಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರಲ್ರಿ, ಹಾಗಾಗಿ ನಾನು ಇವತ್ತು ಬರೀ ಗೋಧಿ ಹಿಟ್ಟು ಹಾಕಿ ಮಾಡಾಕತ್ತೀನಿ. ನೀವು ಗೋಧಿ ಹಿಟ್ಟಲ್ಲಿ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಹಾಕೋಬೋದು, ಇಲ್ಲ ಮೈದಾ ಹಿಟ್ಟು ರವೆ ಹಾಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನಾನು 1 ಬೌಲ್ ಗೋಧಿ ಹಿಟ್ಟು ತೊಗೊಂಡಿನಿ, ಅದು ಹಾಕೋತೀನಿ ನೋಡಿರಿ. ನಾನು ಜರಡಿ ಮಾಡಿ ಇಟ್ಕೊಂಡಿನಿ, ನೀವು ಜರಡಿ ಮಾಡಿ ಹಾಕೋಬೋದು ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತೀನಿ ರೀ. ತೀರಾ ಅಷ್ಟು ಗಟ್ಟಿನೂ ಇರಬಾರ್ದು, ತೀರಾ ಅಷ್ಟು ಮೆತ್ತಗೂ ಇರಬಾರ್ದು. ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಮೆತ್ತಗಿರ್ಬೇಕು ರೀ, ಹೋಳಿಗೆ ಹಿಟ್ಟಿನಕಿನ ಸ್ವಲ್ಪ ಗಟ್ಟಿರ್ಬೇಕು ರೀ. ನೋಡ್ಕೊಂಡು ನೀರು ಹಾಕ್ಕೊಂಡು ನಾದ್ಕೋಬೇಕಾಗ್ತೈತೆ ರೀ. ಒಮ್ಮೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಮೆತ್ತಗಾಯ್ತಂದ್ರೆ ಹೋಳಿಗೆ ಚಲೋ ಆಗಲ್ಲ ರೀ. ಮೀಡಿಯಮ್ ಹದ ಇರಬೇಕು. ತೀರಾ ಅಷ್ಟು ಗಟ್ಟಿನೂ ಬೇಡ, ತೀರಾ ಅಷ್ಟು ಮೆತ್ತಗೂ ಬೇಡ. ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಶಿವರಾತ್ರಿಗೆ ಮಾತ್ರ ಗೆಣಸು ಬೇಯಿಸ್ತಾರೆ. ಈಗ ಸಂಕ್ರಾಂತಿಗೂ ಗೆಣಸು ಬರ್ತಾವಲ್ಲ, ಹಾಗಾಗಿ ನಾನು ಗೆಣಸು ಬೇಯಿಸಿರ್ತಾರೆ, ತಂದಿರ್ತಾರೆ. ಸೀಸನ್ ಶುರು ಆಗೈತೆ ಅಲ್ರಿ, ಹಾಗಾಗಿ ನಾನು ಇವತ್ತು ಗೆಣಸಿನ ಹೋಳಿಗೆ ಮಾಡಾಕತ್ತೀನಿ ನೋಡಿರಿ. ನೀವು ಗೆಣಸಿನಿಂದ ಬೇರೆ ಬೇರೆ ಏನು ಮಾಡ್ತೀರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ. ನೋಡಿರಿ, ಈ ರೀತಿ ಚಲೋ ಹೊತ್ತಿಗೆ ನಾದ್ಕೋಬೇಕು ಹಿಟ್ಟು. ನಾ ಗೆಣಸಿನ ಹೋಳಿಗೆ ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡಿರಿ, ನಾ ಹಿಟ್ಟು ನಾದ್ಕೊಂಡಿನಿ, ಈ ಹದ ಆಯ್ತು ನೋಡಿರಿ. ತೀರಾ ಅಷ್ಟು ಮೆತ್ತಗೂ ಇಲ್ಲ, ತೀರಾ ಅಷ್ಟು ಗಟ್ಟಿನೂ ಇಲ್ಲ. ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಮೆತ್ತಗಿರಬೇಕು, ಹೋಳಿಗೆ ಹಿಟ್ಟಿನಕಿನ ಸ್ವಲ್ಪ ಗಟ್ಟಿರ್ಬೇಕು ರೀ. ನೋಡಿರಿ, ಈ ಹದ ಆಯ್ತು ನೋಡಿರಿ. ಇಲ್ಲಿ ನಾನು ಹಿಟ್ಟನ್ನ ಹಾಕ್ಬಿಡ್ತೀನಿ ರೀ. ಅಲ್ಲಿ ಕುಕ್ಕರ್ ಇಟ್ಟಿನಿ, ಆ ಕೂಗಿ ತಣ್ಣಗಾಗಲ್ಲ ರೀ. ಈಗ ನಾನು ಹಿಟ್ಟನ್ನ ಹಾಕ್ಬಿಟ್ಟಿದ್ದೆ ರೀ, ಅಲ್ಲಿ ಕುಕ್ಕರ್ ಕೂಗಾಕಿಟ್ಟಿದ್ದೆ, ಕುಕ್ಕರ್ ಕೂಗಿ ತಣ್ಣಗಾಗೈತಿ. ಈಗ ಓಪನ್ ಮಾಡ್ತೀನಿ ನೋಡಿರಿ. ಗೆಣಸು ಬೆಂದಾವು. ಈಗ ಇವು ಸಿಪ್ಪೆ ತಕ್ಕೊಳ್ಳೋಣ. ಈಗ ಇವು ಗೆಣಸ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ತುರ್ಕೋತೀನಿ ರೀ ನಾನು. ಈಗ ಬೆಲ್ಲ ಕರಗ್ಸಕ್ಕೆ ಒಂದು ಪಾತ್ರೆ ಇಟ್ಕೊತೀನಿ ನೋಡಿ. ಈಗ ಇದಕ್ಕೆ ಒಂದು 1/4 kg ಅಷ್ಟು ಬೆಲ್ಲ ತೊಗೊಂಡಿನಿ. ನೀವು ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋಬೋದು. ನಾ ತೊಗೊಂಡಿದ್ದು ಕರೆಕ್ಟ್ ಅಳತೆ ಐತಿ, ನೀವು ನೋಡ್ಕೊಂಡು ಹಾಕೋಬೋದು ರೀ. ಈಗ ನೋಡಿರಿ, ನಾನು 1/4 kg ಅಷ್ಟು ಬೆಲ್ಲ ಏನು ತೊಗೊಂಡಿಲ್ಲ ರೀ, ಅದು ಹಾಕ್ಕೋತೀನಿ. ಅಂದ್ರೆ 1 ಬೌಲ್ ಐತಿ ರೀ. ಇದು ಆರ್ಗ್ಯಾನಿಕ್ ಬೆಲ್ಲ ರೀ, ಸಿಹಿ ಜಾಸ್ತಿ ಇರ್ತೈತಿ, ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತಿ ರೀ. ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿಸ್ಕೊತೀನಿ. ಜಾಸ್ತಿ ನೀರು ಹಾಕ್ಬೇಡ, ಸ್ವಲ್ಪ ಬೆಲ್ಲ ಕರಗಿಸಷ್ಟು ಹಾಕಿದ್ರೆ ಸಾಕು ರೀ. ಇದು ಬೆಲ್ಲ ಕರಗಲ್ಲ ರೀ. ನಾನು ಪ್ರತಿ ಸತಿ ಬೆಲ್ಲ ಗೆಣಸು 2 ತುರಿದು ತೋರಿಸ್ತಿದ್ದೆ. ಈ ಸಲ ಡಿಫ್ರೆಂಟ್ ಆಗಿರಲಿ, ಬೇಗ ಆಗಲಿ ಅಂತ ಹೇಳಿ ನಾನು ಬೆಲ್ಲ ಕರಗ್ಸಕ್ಕೆ ಇಟ್ಟೀನಿ ರೀ. ನೀವು ಬೆಲ್ಲ ಗೆಣಸು 2 ತುರಿದು ಮಾಡ್ಕೋತಿದ್ರೆ ಹಾಗಾದ್ರೂ ಮಾಡ್ಕೋಬೋದು, ಇಲ್ಲ ಈಗ ನಾನು ಮಾಡಕತ್ತೀನಲ್ಲ ಹಿಂಗಾದ್ರೂ ಮಾಡ್ಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಈ ರೀತಿ ಬೆಲ್ಲ ಕರಗಿಸಿ ಮಾಡೋದು ಬೇಗನೆ ಆಗುತ್ತೆ. ಹೂರ್ಣ ಒಂದೇ ಥರ ಹದ ಬರ್ತೈತೆ ರೀ. ಈಗ ನೋಡಿರಿ, ಗೆಣಸು ತಣ್ಣಗಾಗ್ಲಂದಿದ್ದೆ, ಅಲ್ಲಿ ಬೆಲ್ಲ ಕರಗ್ಸಕ್ಕಿಟ್ಟಿನಿ, ಇಲ್ಲಿ ಹಿಟ್ಟನ್ನ ಹಾಕ್ಬಿಟ್ಟಿನಿ. ಈಗ ಗೆಣಸಿಂದು ಸಿಪ್ಪೆ ತಕ್ಕೋತೀನಿ ನೋಡಿರಿ. ಇವು ಬಿಸಿ ಅದಾವು, ಸ್ವಲ್ಪ ತಣ್ಣಗಾದ ನಂತರ ತಕ್ಕೋಬೇಕಾಗ್ತೈತೆ ನೋಡಿರಿ. ನೋಡಿ, ಈ ರೀತಿ ಸಿಪ್ಪೆ ತಕ್ಕೋಬೇಕು ರೀ. ಇವೆಲ್ಲ ಗೆಣಸಿನ ಸಿಪ್ಪೆ ತೆಗೆದು ತೋರಿಸ್ಕೊತ ಕೂತ್ರೆ ಲೆಂದಿ ಆಗತ್ತೆ ರೀ ವಿಡಿಯೋ, ಹಾಗಾಗಿ ನಾನು ಎಲ್ಲ ಸಿಪ್ಪೆ ತೆಗೆದಾದ್ಮೇಲೆ ತುರಿದು ತೋರಿಸ್ತೀನಿ ರೀ. ನೋಡಿರಿ, ಈ ರೀತಿ ಸಿಪ್ಪೆ ತಕ್ಕೋಬೇಕಾಗ್ತೈತೆ ರೀ. ಬಿಸಿ ಐತಿ, ಕೈ ಸುಡಾಕತ್ತೈತಿ, ನೀವು ಬೇಕಾದ್ರೆ ಸ್ವಲ್ಪ ತಣ್ಣಗಾದ ನಂತರ ತಕ್ಕೋಬೋದು ರೀ. ಈಗ ನೋಡ್ರಿ, ನಾನು ಎಲ್ಲ ಗೆಣಸುಗಳು ಸಿಪ್ಪೆ ಸುಲಿದಿಟ್ಟಿನಿ. ಈಗ ತುರ್ಕೋತೀನಿ ನೋಡಿರಿ, ತುರಿ ಮನೇಲೆ ತುರಿತೀನಿ ರೀ. ನೋಡಿರಿ, ಈ ರೀತಿ ತುರ್ಕೋಬೇಕು ರೀ. ತುರಿ ಉದ್ದೇಶ ಏನಂದ್ರೆ ಒಂದೇ ಸಮ ಬರಲಿ ಅಂತ ಹೇಳಿ ಅಷ್ಟೇ, ಇಲ್ಲಾಂದ್ರೆ ಕಾಳು ಆಗ್ಬಿಡ್ತೈತೆ ರೀ. ಹಾಗಾಗಿ ತುರ್ಕೋಬೇಕು ರೀ ಗೆಣಸು.
ನೋಡಿರಿ ಈ ರೀತಿ ತುರ್ಕೋಬೇಕ್ರಿ. ಇದು ಗೆಣಸು ಎಲ್ಲ ತುರ್ಕೊಂಡಿನಿ ಹಿಂಗಾಗೈತೆ ನೋಡಿರಿ. ನೀವು ಮ್ಯಾಶ್ ಬೇಕಾದ್ರೆ ಮಾಡ್ಕೋಬೋದು, ಮ್ಯಾಶ್ ಮಾಡಿದ್ರೆ ಗಂಟು ಉಳಿತಿರ್ತೈತಿ. ಹಾಗಾಗಿ ನಾನು ತುರಿ ಮನೆಯಲ್ಲೇ ತುರ್ಕೊಂಡೆ ನೋಡಿರಿ. ಈಗ ನೋಡಿರಿ ಬೆಲ್ಲ ಎಲ್ಲ ಕರಗೈತಿ. ಇದು ಆರ್ಗ್ಯಾನಿಕ್ ಬೆಲ್ಲ ಇರೋದ್ರಿಂದ ಕಪ್ಪು ಕಾಣಕತ್ತೈತಿ ನಿಮ್ಗೆ. ನೀವು ಬೇಕಾದ್ರೆ ನಾರ್ಮಲ್ ಬೆಲ್ಲನೂ ಹಾಕೋಬೋದು ರೀ. ನೋಡಿರಿ ಇದು ಕರಗೈತಿ. ನೀವು ಹಂಗನೂ ಹಾಕೋಬೋದು ರೀ. ಚಲೋ ಬೆಲ್ಲ ಇತ್ತಂದ್ರೆ ಇದು ಚಲೋ ಐತ್ರಿ ಬೆಲ್ಲ. ಚೆಕ್ ಮಾಡೋಕ್ಕೋಸ್ಕರ ನಾನು ಸೋದಿಸ್ಕೋತೀನಿ ರೀ. ಈಗ ನಾ ಬೆಲ್ಲ ಏನು ಕರಗಿಸ್ಕೊಂಬಂದಿನಲ್ರಿ, ಇದು ಸೋದಿಸ್ಕೋತೀನಿ ನೋಡಿರಿ. ನಾನು ನೀರು ಸ್ವಲ್ಪ ಹಾಕೊಂಡಿನಲ್ಲ, ಇದು ಗಟ್ಟಿ ಆಗೈತ್ರಿ, ಜರಡಾಗ ಬೇಗ ಎಳಿತಾ ಇಲ್ಲ. ನೀರು ಜಾಸ್ತಿ ಹಾಕೊಂಡ್ರೆ ಹೂರ್ಣ ಅಳಸಾಗೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಂಡೆ ನೋಡಿರಿ. ನೋಡಿರಿ ಎಲ್ಲ ಬೆಲ್ಲ ಸೋದಿಸ್ಕೊಂಡಿನಿ. ಇದು ವಾಪಸ್ ಒಯ್ದು ಇದೇ ಪಾತ್ರೆಗೆ ಹಾಕೋತೀನಿ ನೋಡಿರಿ. ನಾನು ಇದೇ ಪಾತ್ರೆ ವಾಪಸ್ ಇಟ್ಕೋತೀನಿ ರೀ. ಈ ಬೆಲ್ಲದ ಪಾಕ ಹಾಕೋತೀನಿ ನೋಡಿರಿ. ಈಗ ನಾನು ಲೋ ಫ್ಲೇಮಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡಿನಿ ರೀ. ಈಗ ಇದಕ್ಕೆ ಇದೇನು ತುರ್ಕೊಂಡಿನಲ್ರಿ ಗೆಣಸಿಂದು ಅದು ಹಾಕ್ಕೋತೀನಿ ನೋಡಿರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗ್ತೈತೆ ರೀ. ಇದೆಲ್ಲ ಚಲೋ ಹೊತ್ನಾಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಮುಗೀತು ರೀ. ಹೂರಣ ರೆಡಿ ಆಗ್ತೈತೆ ರೀ. ಹಿಂಗೆ ಮಾಡೋದ್ರಿಂದ ಹೂರಣ ಹದ ಒಂದೇ ಥರ ಇರ್ತೈತೆ ರೀ. ಆವಾಗ ಬೆಲ್ಲ ಕಾಳು ಉಳಂಗಿಲ್ಲ ಮತ್ತು ಗೆಣಸಿನ ಕಾಳು ಉಳಂಗಿಲ್ಲ ರೀ. ಬೆಲ್ಲನೂ ಕರಗಿದ್ದಿರ್ತೈತಿ, ಗೆಣಸನ್ನು ತುರ್ಕೊಂಡಿರ್ತೀವಿ. ಆವಾಗ ಹೂರಣ ಸ್ಮೂತಾಗಿ ಒಂದೇ ಹದ ಇರ್ತೈತೆ ನೋಡಿರಿ. ನಾವು ಬೆಲ್ಲ ತುರಿದು ಹೂರಣ ತುರಿದು ಕಲಸಾಗ ಹಾಗೂ ಕಲಿಸಿ ಮಾಡ್ಬೋದು ರೀ. ಒಂದೊಂದ್ಸಲ ಬೆಲ್ಲದ ಹಾಳು ಉಳಿತೈತಿ ಮತ್ತು ಗೆಣಸಿಂದು ಕಾಳು ಉಳಿದಿರ್ತೈತಿ. ಹಾಗಾಗಿ ಹೂರಣ ಸರಿ ಬರಂಗಿಲ್ಲ ರೀ. ಈ ರೀತಿ ಮಾಡ್ಕೊಂಡ್ರೆ ಮಸ್ತಾಗಿ ಬರ್ತೈತೆ ನೋಡಿರಿ ಹೂರಣ. ನೀವು ಹೂರಣ ಚಲೋತ್ನಾಗೆ ಮಾಡ್ಕೊಂಡ್ರೆ ಅಂದ್ರೆ ಹೋಳಿಗೆ ಮಸ್ತಾಗಿ ಬರ್ತಾವ್ರಿ. ಬೆಲ್ಲದ ಹಳ್ಳು ಉಳಿಬಾರ್ದು ಮತ್ತು ಗೆಣಸಿನ ಕಾಳು ಉಳಿಬಾರ್ದು ರೀ. ಆವಾಗ ಹೋಳಿಗೆ ಹರಿಯಂಗಿಲ್ಲ ರೀ, ಮಸ್ತಾಗಿ ಬರ್ತಾವ್ರಿ. ನೀವು ಒಂದ್ಸತಿ ಹಿಂಗೆ ಮಾಡಿ ನೋಡಿರಿ, ನಿಮಗೂ ಗೊತ್ತಾಗ್ತೈತಿ ಎಷ್ಟು ಮಸ್ತಾಗಿ ಹೋಳಿಗೆ ಬರ್ತಾವೆ ಅನ್ನೋದು. ಈಗ ನೋಡಿರಿ ಇದು ಹೂರಣ ರೆಡಿ ಆಗೈತಿ. ಒಂದು 2 ನಿಮಿಷ ಬೇಯಿಲ್ರಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಡ್ರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಹೂರಣ ಜಿಗಿಟಾಗಿಬಿಡ್ತೈತಿ, ಬೇಗ ಬೆಂದು ಗಟ್ಟಿ ಆಗಿಬಿಡ್ತೈತಿ. ಯಾಕಂದ್ರೆ ಬೆಲ್ಲ ಪಾಕ ಮಾಡ್ಕೋತೀವಲ್ಲ, ಹಾಗಾಗಿ. ಈಗಿದು ಹೂರಣ ರೆಡಿ ಆಯ್ತು ನೋಡಿರಿ. ಅಲ್ಲಿ ಹೂರಣ ರೆಡಿ ಮಾಡ್ಕೊಂಡಿನಿ. ಹಿಟ್ಟು ನೆನೆಯಾಕ್ಬಿಟ್ಟಿದ್ದು, ಹಿಟ್ಟು ನೆಂದೈತಿ. ಈ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟು ಮಿದ್ಕೋತೀನಿ ರೀ. ಯಾಕಂದ್ರೆ ಹಿಟ್ಟು ಮೆತ್ತಗಿರ್ತೈತಿಲ್ಲ, ನೀವು ಕೈಗೆ ಎಣ್ಣೆ ಹಚ್ಕೊಂಡಿಲ್ಲ ಅಂದ್ರೆ ಹಿಟ್ಟು ಕೈಗಂಟು ಸಾಧ್ಯತೆ ಇರ್ತೈತಿ. ನೋಡಿರಿ ಈ ಹದ ಆಯ್ತು ನೋಡಿರಿ ಹಿಟ್ಟು ನಂದು. ಪೂರ್ತಿ ಅಷ್ಟು ಗಟ್ಟಿನೂ ಇಲ್ಲ, ಪೂರ್ತಿ ಅಷ್ಟು ಮೆತ್ತಗೂ ಇಲ್ಲ. ನಾವು ಹೂರಣ ಹೋಳಿಗೆ ಮಾಡ್ಬೇಕಾದ್ರೆ ಇದಕ್ಕಿಂತ ಮೆತ್ತಗೆ ಮಾಡಿರ್ತೀನಿ ರೀ. ಈಗ ಇದು ಗೆಣಸಿನ ಹೋಳಿಗೆ ಮಾಡಾಕತ್ತೀನಿಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡೇನಿ. ಈಗ ನೋಡಿರಿ ನಾನು ಮಿದ್ಕೊಂಡಿನಿ. ಈಗ ಇದ್ರಾಗೊಂದು ಉಳ್ಳಿ ತೊಗೋತೀನಿ ನೋಡಿರಿ. ಈ ಸೈಜಲ್ಲಿ ಉಳ್ಳಿ ತೊಗೊಂಡಿನಿ ನಾನು. ಈ ಸೈಜಲ್ಲಿ ಹೂರಣ ತೊಗೋತೀನಿ ರೀ. ಈಗ ನಾನು ಒಂದು ಉಳ್ಳಿ ತೊಗೊಂಡಿನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಗಲ ಮಾಡ್ಕೋತೀನಿ ನೋಡಿರಿ. ನೀವು ಹೋಳಿಗೆ ತಟ್ಟು ಸೀಟ್ ಮೇಲಾದರೂ ತಟ್ಬೋದು, ಇಲ್ಲ ನಾನು ಡೈರೆಕ್ಟ್ ಕಟ್ಟೆ ಮೇಗೆ ತಟ್ಟಾಕತ್ತೀನಿ, ಹಾಗಾದ್ರೂ ತಟ್ಕೋಬೋದು ರೀ. ಇಲ್ಲ ಹೋಳಿಗೆ ಮಾಡೋ ತಗಡು ಬರ್ತಾವಲ್ಲ ಅದ್ರಾಗಾದ್ರೂ ಮಾಡ್ಬೋದು ರೀ. ಇಲ್ಲ ಬಾಳೆ ಎಲ್ಲೆಲ್ಲಾದರೂ ತಟ್ಕೋಬೋದು, ಇಲ್ಲ ಬಟರ್ ಪೇಪರ್ ಬರ್ತೈತಿಲ್ಲ ಅದ್ರಾಗಾದ್ರೂ ತಟ್ಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಂಗೆ ಹೋಳಿಗೆ ತಟ್ಕೋಬೋದು. ನಾನೀಗ ಕಟ್ಟೆ ಮೇಗೆ ತಟ್ಟಾಕತ್ತೀನಿ. ಈ ಸೈಜಲ್ಲಿ ಹೂರಣ ತೊಗೊಂಡೇನಿ ನೋಡಿರಿ. ಈಗ ಇದ್ರಾಗಿಟ್ಟು ತುಂಬ್ಕೋತೀನಿ ರೀ. ನಿಮ್ಗೆ ಹೋಳಿಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹೂರಣ ತೊಗೊರಿ. ಈಗ ನೋಡಿರಿ ನಾನು ಹೂರಣ ತುಂಬ್ಕೊಳಕತ್ತೀನಿ. ಈಗ ಮ್ಯಾಗ ಎಕ್ಸ್ಟ್ರಾ ಆಗಿದ್ದು ಹಿಟ್ಟು ತೆಗಿತೀನಿ ನೋಡಿರಿ. ಈ ರೀತಿ ತಕ್ಕೋತೀನಿ ರೀ. ಇದು ಚಲೋ ಹೊತ್ನಾಗ ತುಂಬ್ಕೊಂಡ್ರೆ ಅಂದ್ರೆ ಹೋಳಿಗೆ ಹರಿಯಂಗಿಲ್ಲ ರೀ. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಕೈಲಿ ಸ್ವಲ್ಪ ಅಗಲ ಮಾಡಿಕೊಂಡು ಲಟ್ಟಿಸ್ಕೋತೀನಿ ರೀ. ಈ ರೀತಿ ಕೈಲಿ ಸ್ವಲ್ಪ ಅಗಲ ಮಾಡ್ಕೋಬೇಕು. ಈಗ ನಾನು ಲಟ್ಟಿಸ್ಕೋತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಲಟ್ಟಿಸ್ಕೋರಿ. ಎಷ್ಟು ತಳ್ಳಗೆ ಬೇಕು ಎಷ್ಟು ದಪ್ಪ ಬೇಕು ನೋಡ್ಕೊಂಡು ಲಟ್ಟಿಸ್ಕೋರಿ. ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡು ನೋಡಿ. ತೀರಾ ಅಷ್ಟು ತಳ್ಳಗೂ ಇಲ್ಲ, ತೀರಾ ಅಷ್ಟು ದಪ್ಪನೂ ಇಲ್ಲ, ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡು ನೋಡಿರಿ ಎಷ್ಟು ಚಲೋ ಬಂದೈತೆ ಹೋಳಿಗೆ. ನೀವು ಎಷ್ಟು ತಳ್ಳಗೆ ತಿಡ್ತಿರಲ್ಲ ಅಷ್ಟು ತಳ್ಳಗೆ ಬರ್ತೈತೆ ರೀ. ನಾನು ಈ ರೀತಿ ಲಟ್ಟಿಸ್ಕೊಂಡಿನಿ ರೀ. ಈಗ ಇದು ಬೇಯಿಸ್ಕೋಬೇಕು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೋತೀನಿ ರೀ. ಈಗ ನೋಡಿರಿ ಬೆಲ್ಲ ಏನಾರು ಕಾಳು ಉಳಿದಿತ್ತಂದ್ರೆ ಇಲ್ಲಿ ಹೋಳಿಗೆ ಹರಿ ಸಾಧ್ಯತೆ ಇರ್ತಾವೆ ರೀ. ಬೆಲ್ಲ ಕರಗಿಸ್ಕೊಂಡಿವೆಲ್ಲ ಹೂರಣ ಹದ ಕರೆಕ್ಟಾಗಿ ಬಂದೈತಿ, ಹಾಗಾಗಿ ಹೋಳಿಗೆ ಕರೆಕ್ಟಾಗಿ ಬರ್ತಾವೆ ನೋಡಿರಿ. ಈಗ ಇಲ್ಲಿ ಹೋಳಿಗೆ ಲಟ್ಟಿಸ್ಕೊಂಡಿನಿ ರೀ. ಈಗ ಹಂಚು ಕಾಯ್ಬೇಕಲ್ರಿ, ಹಂಚು ಕಾಯಕ್ಕೆ ಇಡ್ತೀನಿ ನೋಡಿರಿ. ಇದು ಹಂಚು ಕಾಯಿಲ್ರಿ. ಹಂಚು ಕಾಯ್ದ ನಂತರ ನಾವು ಹೋಳಿಗೆ ಹಾಕಿ ಬೇಯಿಸ್ಕೊಳ್ಳೋಣ ರೀ. ಈಗ ನೋಡಿರಿ ಹಂಚು ಕಾಯ್ದೈತಿ. ನಾನು ಲಟ್ಟಿಸ್ಕೊಂಡ್ರೆ ಹೋಳಿಗೆ ಹಾಕ್ಕೋತೀನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ರೀ. ಈ ರೀತಿ ಕೈಲೇ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ಅಂದ್ರೆ ಹಂಚಿಗೆ ಅಂಟಬಾರ್ದು ಅಂತ ಹೇಳಿ ಅಷ್ಟೇ ರೀ. ಈಗ ನೋಡಿರಿ ನಾನು ಲಟ್ಟಿಸ್ಕೊಂಡ್ರೆ ಹೋಳಿಗೆ ಹಾಕ್ಕೋತೀನಿ ನೋಡಿರಿ. ನೀವು ಮ್ಯಾಲೆ ಬೇಕಾರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ರೀ. ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಹಾಗೇನೂ ಬೇಯಿಸ್ಕೋಬೋದು ರೀ.
ಈಗ ನೋಡಿರಿ ನಾನು ತಿರುಗಿಸಿ ಹಾಕ್ಕೋತೀನಿ ನೋಡಿ. ತಿರುಗಿಸಿ ಹಾಕಿ ಎರಡು ಸೈಡು ಚಲೋ ಹೊತ್ತಿಗೆ ಬೇಯಿಸ್ಕೋಬೇಕಾಗ್ತೈತೆ ರೀ. ಈಗ ನೋಡಿರಿ ತಿರುಗಿಸಿ ಹಾಕಿ ಎರಡು ಸೈಡು ಬೇಯಿಸ್ಕೋಬೇಕಾಗ್ತೈತೆ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಬೇಯಿಸ್ಕೋತೀನಿ ರೀ. ಈಗ ಇದು ಬೆಂದೈತೆ ನೋಡಿರಿ, ನಾನು ತಕ್ಕೋತೀನಿ ನೋಡಿರಿ. ಎರಡು ಸೈಡು ತಿರುಗಿಸಿ ಹಾಕಿ ಬೇಯಿಸ್ಕೋಬೇಕಾಗ್ತೈತೆ ರೀ. ನೀವು ಸಂಕ್ರಮಣಕ್ಕೆ ಗೆಣಸು ಏನಾರು ತಂದಿದ್ರಿ ಅಂದ್ರೆ ಈ ರೀತಿ ಗೆಣಸಿನ ಹೋಳಿಗೆ ಮಾಡ್ಕೊಂಡು ಊಟ ಮಾಡ್ಬೋದು ರೀ. ನೋಡಿರಿ ಎಷ್ಟು ಮಸ್ತಾಗಿ ಗುಬ್ಬೈತಿ. ಈಗ ಇದು ತಕ್ಕೋತೀನಿ ನೋಡಿರಿ. ನೀವು ಫೋಲ್ಡ್ ಮಾಡಿ ಆದರೂ ತೆಗಿಬೋದು, ಹಾಗೆ ಆದರೂ ತಕ್ಕೋಬೋದು ರೀ. ನಾನೀಗ ಹಾಗೆ ತಕ್ಕೋತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದೆಲ್ಲ ಮಾಡ್ಕೋತೀನಿ ರೀ. ಈಗ ನೋಡಿರಿ ನಾ ಮಾಡ್ಕೊಂಡಿರೋ ಹೋಳಿಗೆ ಸರ್ವ್ ಮಾಡ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದಾವ ಗೆಣಸಿನ ಹೋಳಿಗೆ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತಿ. ಈಗ ಇದ್ರ ಜೊತೆ ಬಿಸಿ ಬಿಸಿ ಹೋಳಿಗೆ ಜೊತೆ ತುಪ್ಪ ಹಾಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ರೀ. ನಾ ಹಂಗಾಗಿ ತುಪ್ಪ ಸರ್ವ್ ಮಾಡ್ತೀನಿ ನೋಡಿರಿ. ನೀವೇನಾರು ಸಂಕ್ರಮಣ ಗೆಣಸು ತಂದಿದ್ರಿ ಅಂದ್ರೆ ಗೆಣಸು ಏನಾರು ಉಳಿದಿದ್ದು ಅಂದ್ರೆ ಈ ರೀತಿ ಹೋಳಿಗೆ ಮಾಡ್ಕೊಂಡು ಊಟ ಮಾಡ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಗೆಣಸಿನ ಹೋಳಿಗೆ ಮಾಡೋದನ್ನ. ಈ ಗೆಣಸಿನ ಹೋಳಿಗೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.